ಬಿಜೆಪಿ ಯಾಕಂದ್ರೆ ಅವ್ರ ಪಾರ್ಟಿಯವರು ವೋಟ್ ಹಾಕ್ತಾರೆ, ವಿಪ್ ಜಾರಿ ಮಾಡಿದ್ದಾರೆ. ನಾನು ಹೇಳ್ತಾ ನೋಡಿ ಇವ್ರೆ, ಬಿಜೆಪಿಲಿ ಇದ್ದಾಗ ಬಿಜೆಪಿಗೆ ಹಾಕಿದ್ದೀನಿ ಇದುವರೆಗೂ. ಒಂದ್ ನಿಮಿಷ, ಕಾಂಗ್ರೆಸ್ ಅಲ್ಲಿ ಇದ್ದಾಗ ಕಾಂಗ್ರೆಸ್ಗೆ ಹಾಕಿದ್ದೀನಿ. ನಾನು ಯಾರಿಗೂ ಹಾಕಿಲ್ಲ ಅಂತ ಹೇಳ್ತಾ ಇಲ್ಲ. ಈಗ ಹೋದ್ ಸರಿ ನಿರ್ಮಲಾ ಸೀತಾರಾಮನ್ಗೆ ಹಾಕಿ ಅಂತಂದ್ರು. ಬೊಮ್ಮಾಯಿ ಅವರು ಒಂದು ಸ್ಕೀಮ್ ತಂದ್ರು, ಯಾವುದು ನಂದಿನಿ ಕ್ಷೀರ ಸಮೃದ್ಧಿ ಬ್ಯಾಂಕ್. ಅವರು ಎಲೆಕ್ಷನ್ಗಿಂತ ಮುಂಚೆ ಏನ್ ಮಾಡಿದ್ರು, ಪ್ರಾಮಿಸ್ ಮಾಡಿದ್ರು, ಇಲ್ಲೇ ನಿಮ್ ಸ್ಯಾಂಕ್ಷನ್ ಮಾಡ್ಕೊಡ್ತೀವಿ ಅಂತ ಅಮಿತ್ ಶಾ ಬಂದು ಲೋಗೋ ಬಿಡುಗಡೆ ಮಾಡಿದ್ರು. ಆಮೇಲೆ ನಿರ್ಮಲಾ ಸೀತಾರಾಮನ್ ನಮ್ಗೆ ಅಪಾಯಿಂಟ್ಮೆಂಟೇ ಕೊಡಲಿಲ್ಲ. ಅದರಿಂದ ಯಾರು ನನ್ನ ಕ್ಷೇತ್ರಕ್ಕೆ ಅನುದಾನ ಕೊಡ್ತಾರೆ ಅವ್ರ ಅನುದಾನನ ಅವ್ರಿಗೆ ಮೊದಲನೇ ಪ್ರಾಶಸ್ತ್ಯ ಮತ ನಾನು 100% ಕೊಡ್ತೀನಿ. ಅದು ಕಾಂಗ್ರೆಸ್ ರಾಜ್ಯಸಭಾ ಸದಸ್ಯರಿಗೆ ಭರವಸೆ ಕೊಟ್ಟಿದ್ದಾರೆ. ಈಗ ಬರ್ತಾ ಇದ್ದೀನಿ, ಈಗ ಅಸೆಂಬ್ಲಿ ಬರ್ತಾ ಇದ್ದೀನಿ. ಈಗ ವೋಟ್ ನೋಡಿ, ನಾನು ಯಾರನ್ನೂ ಭೇಟಿ ಮಾಡಲ್ಲ. ಅವ್ರು ನನ್ನನ್ನ ಭೇಟಿ ಮಾಡಿ ಅವ್ರು ಪ್ರಾಮಿಸ್ ಮಾಡಿದ್ರೆ ಅವ್ರಿಗೆ ಮೊದಲನೇ ಪ್ರಾಶಸ್ತ್ಯ ಮತ ಕೊಡ್ತೀವಿ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಈಗ ಯಾರ ಕಚೇರಿಗೆ ಹೋಗ್ತೀರಾ? ಡೈರೆಕ್ಟ್ ಮತದಾನ ಕೇಂದ್ರ? ಯಾರ ಕಚೇರಿಗೂ ಹೋಗಲ್ಲ. ಯಾರು ಎಂಪಿಗಳು ನನ್ನ ಕಾಂಟ್ಯಾಕ್ಟ್ ಮಾಡಿ ಅಪ್ರೋಚ್ ಮಾಡಿ ಕಾನ್ಸ್ಟಿಟ್ಯೂನ್ಸಿಗೆ ಸರ್ಕಾರಿ ಶಾಲೆಗೆ ಪ್ರಾಮಿಸ್ ಮಾಡ್ತಾರೆ, ಅವ್ರಿಗೆ 100% ಮೊದಲನೇ ಪ್ರಾಶಸ್ತ್ಯ ಕೊಡ್ತೀವಿ. ನಿಮ್ಮ ಪಕ್ಷದವರೇ ನಿಮಗೆ ನೀವು ಸಚಿವರಾಗಿದ್ರೆ ನಿಮ್ಮ ಕ್ಷೇತ್ರದಲ್ಲಿ ಎಮ್ಎಲ್ಎ ಗೆದ್ದಿದ್ದೀರಾ, ನಿಮ್ಮ ಪಕ್ಷದವರೇ ನಿಮ್ಮ ನೆಪ ಯಾಕೆ ಹೇಳ್ತಾ ಇದ್ದೀರಾ ಅಂತ ಈಗ ಹೊಸದಾಗಿ ವೋಟಿಂಗ್ ಟೈಮ್ ನೆಪ ಅಲ್ಲ ಅವ್ರೆ. ನಾನು ನೀರಿಗೆ ಈಗ ಒಂದು ನಿಮಿಷ 5-6 ಸಾರಿ ಹಾಕಿದ್ದೀನಿ ರೀ. ಇದೊಂದೇ ಅಲ್ಲ, 5-6 ಸಾರಿ ರಾಜ್ಯಸಭಾ ಹೇಳ್ದಂಗೆ ಹಾಕಿದ್ದೀವಿ. ಎಲ್ಲ ಹೇಳಕ್ಕಿಂತ ಮುಂಚೆ, ವೋಟ್ ಟ್ಯಾಕ್ಸ್ಗಳಿಗಿಂತ ಮುಂಚೆ 100% ಪ್ರಾಮಿಸ್ ಮಾಡ್ತಾರೆ, ಅನುದಾನ ಕೊಡ್ತೀವಿ. ಅವ್ರಿಗೆ ಎಷ್ಟು ಬರ್ತದೆ? 5 ಕೋಟಿ ಬರ್ತದೆ. 5 ಕೋಟಿಲಿ ನಮ್ಗೆ ಯಾರು ಅಲಾಟ್ಮೆಂಟ್ ಮಾಡಿರ್ತಾರೆ ಅವ್ರು ₹1 ಕೊಡ್ತಾರ? ಇದುವರೆಗೂ ಕೊಟ್ಟಿದಾರ? ಯಾಕೆ ನಾವು ವೋಟ್ ಹಾಕ್ಬೇಕು ಅವ್ರಿಗೆ? ರಾಜ್ಯಸಭೆ ತಿರಸ್ಕರಿಸೋರಲ್ಲಿ 5 ಜನ ನಿಂತಿದ್ದಾರೆ. ಬಿಜೆಪಿ ಅಭ್ಯರ್ಥಿಗೆ ವೋಟ್ ಹಾಕ್ಬೇಕು ಅಂತ ಹೇಳಿ ನಿಮ್ಮ ಪಕ್ಷದ ನಾಯಕರು ಹೇಳ್ತಿದ್ದಾರೆ. ಆತ್ಮಸಾಕ್ಷಿಯಾಗಿ ಅಲ್ಲಿ ಹೋದಂತ ಸಂದರ್ಭದಲ್ಲಿ ಯಾರು ಪ್ರಾಮಿಸ್ ಮಾಡ್ತಾರೋ ಅವ್ರಿಗೆ ಹಾಕ್ತೀನಿ.